ನನಗೆ ತುಂಬ ಇಷ್ಟವಾದ ಉಂಡೆಯನ್ನು ಮಾಡೋಣ ಬನ್ನಿ. ಅರ್ಧ ಕೆಜಿಯಷ್ಟು ಕಡಲೆ ಬೀಜ ತಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಶಿವರಾತ್ರಿಯ ಪ್ರಯುಕ್ತ ವಿಶೇಷವಾದ ಅಡಿಗೆ ಹಾಗೂ ಶಿವನಿಗೆ ತುಂಬ ಇಷ್ಟವಾದ ಉಂಡೆಯನ್ನು ಮಾಡೋಣ ಬನ್ನಿ. ಏನಪ್ಪ ಉಂಡೆ ಅಂತಂದರೆ ಕಡಲೆ ಬೀಜ ಉಂಡೆ ಹಾಗೂ ರವೆ ಉಂಡೆ. ಇದು ಶಿವರಾತ್ರಿ ಹಬ್ಬದ ವಿಶೇಷ ಅಡುಗೆ ಆಗಿದೆ. ಮೊದಲಿಗೆ ಕಡಲೆ ಬೀಜ ಉಂಡೆಯನ್ನು ಮಾಡೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಕಡಲೆ ಬೀಜನ ಚೆನ್ನಾಗಿ ಅದು ಕೆಂಪಾಗೋವರೆಗೂ ಹುರ್ಕೊಂಡು ಅದು ಒಟ್ಟು ಸಮೇತ ಓಪನ್ ಆಗಬೇಕು. ಸಣ್ಣ ಉರಿಯಲ್ಲೇ ಹುರ್ಕೊಬೇಕು, ತುಂಬ ದೊಡ್ಡ ಉರಿಯಲ್ಲಿ ಹುರ್ಕೊಂಬಾರ್ದು. ಯಾಕಂದರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಕಡಲೆ ಬೀಜ ಉಂಡೆ ಟೇಸ್ಟ್ ಇರಲ್ಲ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಓಡಿಸ್ಕೊಳ್ಬೇಕು. ಅದಾದಮೇಲೆ ಬೆಲ್ಲ, ಏಲಕ್ಕಿ ಎಲ್ಲನೂ ಒಂದು ರೌಂಡ್ ಓಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹದವಾಗಬೇಕು, ಸ್ವೀಟು ಏಲಕ್ಕಿ ಎಲ್ಲ. ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮುದ್ದೆ ಬೆಲ್ಲ ಕುಟ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ನಾವು ಉಂಡೆ ಕಟ್ತಾ ಇದ್ದೀವಿ, ಆಗಲ್ಲಪ್ಪ ನಮ್ಮ ಕೈಯಲ್ಲಿ ಇದು ಕಟ್ಟೋಕ್ಕೆ ಅಂತ ಅನ್ನೋರಿಗೆ ಕೈ ಸ್ವಲ್ಪ ತುಪ್ಪ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮೇ ಉಂಡೆ ಕಟ್ತಾ ಇರೋದು. ಕೈ ಸ್ವಲ್ಪ ತುಪ್ಪ ಮಾಡಿಕೊಂಡ್ರೆ ಅದು ಸ್ವಲ್ಪ ಉಂಡೆ ಥರ ಆಗುತ್ತೆ. ಆ್ಯಂಡ್ ಅದನ್ನು ಬಿಗಿಯಾಗಿ ಕಟ್ಟಬೇಕು. ನೀವು ತುಂಬ ಲೂಸಾಗಿ ಕಟ್ಟಬಾರ್ದು. ತುಂಬ ಬಿಗಿಯಾಗಿ ಕಟ್ಟಿದ್ರೆ ಆವಾಗ ಉಂಡೆ ಕ್ಲೀನಾಗಿ ಬರುತ್ತೆ. ಯಾಕೆ ಶಿವರಾತ್ರಿ ಟೈಮಲ್ಲಿ ಈ ಉಂಡೆಯನ್ನು ಮಾಡ್ತೀವಿ ಅಂತಂದರೆ, ಶಿವರಾತ್ರಿ ಟೈಮಲ್ಲಿ ಯಾವುದೇ ಉಪ್ಪು ಖಾರ ಸೇವನೆಯನ್ನು ಮಾಡಬಾರ್ದು. ಅದಕ್ಕಾಗಿ ಶಿವನಿಗೋಸ್ಕರ ಈ ಪ್ರಿಯವಾದ ಉಂಡೆಯನ್ನು ನಾವು ಶಿವರಾತ್ರಿ ಟೈಮಲ್ಲೇ ಮಾಡ್ತೀವಿ. ರವೆ ಉಂಡೆ ಹಾಗೂ ಕಡಲೆ ಬೀಜ ಉಂಡೆನ ಈ ಹಬ್ಬದ ವಿಶೇಷ ಪ್ರಸಾದವನ್ನಾಗಿ ಮಾಡ್ತೀವಿ. ಈಗ ಕಡಲೆ ಬೀಜ ಉಂಡೆ ರೆಡಿ ಆಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ DM ಕೂಡ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.